ಬಾಯಾರಿದ ರಾಜಧಾನಿಯಲ್ಲಿ ಕುಡಿಯುವ ನೀರಿಗೆ ಗ್ಯಾರಂಟಿನೇ ಸಿಗ್ತಾ ಇಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನಾನೇ ಈಗ ನೀರಿನ ಧಗೆ ಶುರುವಾಗಿದೆ. ಬೆಂಗಳೂರಿನಲ್ಲಿ 80ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭವಾಗಿದೆ. ಒಂದಷ್ಟು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ನೀರು ಸಿಗೋದು ಬಹುತೇಕ ಡೌಟ್. ಇನ್ನು ಕೊಳವೆ ಬಾವಿ ಕೊರೆಯೋದಕ್ಕೆ ಮುಂದಾದ್ರೆ ಕೇಸ್ ಹಾಕೋದು ಕೂಡ ಗ್ಯಾರಂಟಿ. ಬೇಸಿಗೆಗೂ ಮುನ್ನವೇ ರಾಜಧಾನಿಯಲ್ಲಿ ನೀರಿಗೆ ಪರದಾಡುವ ಪರಿಸ್ಥಿತಿ ಉಂಟಾಗ್ತಿದ್ದು, ಪಾಲಿಕೆ ವ್ಯಾಪ್ತಿಯ 80ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ನೀರಿನ ಕುಸಿತ ಉಂಟಾಗಿದೆ. ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗುವ ಎಲ್ಲ ಲಕ್ಷಣ ಇದೆ. ಅದರಲ್ಲಿ 80 ವಾರ್ಡ್ಗಳಲ್ಲಿ ಇನ್ನು ಬೇಸಿಗೆನೇ ಆರಂಭವಾಗಲಿಲ್ಲ, ಈಗಲೇ ನೀರಿಗೆ ಅಭಾವ ಬೆಂಗಳೂರನ್ನ ಕಾಡ್ತಾ ಇದೆ. IISc ಹೇಳ್ತಾ ಇದೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಉಂಟಾಗೋದು ಗ್ಯಾರಂಟಿ ಅಂತ. ಬೇಸಿಗೆಗೂ ಮುನ್ನ IT ಸಿಟಿಯಲ್ಲಿ ನೀರಿನ ಅಭಾವದ ಮುನ್ಸೂಚನೆ ಈಗ ಸಿಕ್ಕಿರುವಂಥದ್ದು. ಮುಂದಿನ ದಿನಗಳಲ್ಲಿ ನೀರಿಗಾಗಿ ಭಾರೀ ಹಾಹಾಕಾರನೇ ಉಂಟಾಗತ್ತೆ. ಈಗಾಗಲೇ IISc ಸಮಗ್ರ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ಉಲ್ಲೇಖ ಆಗಿದೆ ಒಂದು 80ಕ್ಕೂ ಹೆಚ್ಚಿನ ವಾರ್ಡ್ಗಳಲ್ಲೇ ನೀರಿಗೆ ಅಭಾವ ಇದೆ ಅಂತ ಹೇಳಲಾಗ್ತಾ ಇದೆ. ಸರಿಸುಮಾರು 80 ವಾರ್ಡ್ಗಳಲ್ಲಿ ನೀರು ಸಿಗೋದು ಡೌಟ್. ಮುಂದಿನ ದಿನಗಳಲ್ಲಿ ಬೆಂಗಳೂರಂತೂ ಅಲರ್ಟ್ ಆಗಬೇಕು. ಸೊ ಹಂಗಂತ ಹೋಗಿ ನಾವು ಕೊಳವೆ ಬಾವಿನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅವ್ರಿಗೂ ಕೂಡ ದಂಡ ಫಿಕ್ಸ್. ಪಾಲಿಕೆ ವ್ಯಾಪ್ತಿಯಲ್ಲಿ 80 ವಾರ್ಡ್ಗಳಲ್ಲಿ ನೀರಿನ ಮಟ್ಟ ಕುಸಿತವಾಗಿದೆ. 110 ಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಹಾಗೂ ಪೂರ್ವ ವಲಯದಲ್ಲಿ ನೀರಿಗಾಗಿ ಹಾಹಾಕಾರ ಬೆಂಗಳೂರಿನಲ್ಲಿ ಶುರುವಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಬೆಂಗಳೂರಿನಲ್ಲಿ ಬೇಸಿಗೆಗೂ ಮುನ್ನವೇ ನೀರಿನ ಅಭಾವ ಅಂತ ಹೇಳ್ತಿದ್ದಾರೆ, ಸದ್ಯದ ಅಪ್ಡೇಟ್ಸ್. ಪವಿತ್ರ, ಈಗಾಗಲೇ ಏನಂತಂದ್ರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗ ನೀರಿನ ಅಭಾವ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಜಲಶಾಸ್ತ್ರಜ್ಞರ ಪ್ರಕಾರ ಏನಂತಂದ್ರೆ ಈಗ ಫೆಬ್ರವರಿ ತಿಂಗಳಲ್ಲಿ ಏನಂತಂದ್ರೆ ಅಂತರ್ಜಲ ಮಟ್ಟ ಕುಸಿಯುವಂತ ಭೀತಿ ಕೂಡ ಇರೋದ್ರಿಂದ ಹೀಗಾಗಿ ನೀರಿನ ಅಭಾವ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಇನ್ನು ಫೆಬ್ರವರಿಗೆ ನಾವು ಕಾಲಿಡ್ತಾ ಇದ್ದೀವಿ. ಇನ್ನು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ನೀರಿನ ಅಭಾವ ಕೂಡ ಉಂಟಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇರೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ನೀರೇ ಸಿಗಲ್ವೇನೋ ಅನ್ನುವಂತ ಪರಿಸ್ಥಿತಿ ಕೂಡ ಇದೆ. ಹೀಗಾಗಿ ಜಲಮಂಡಳಿ ಕೂಡ ಈಗಾಗಲೇ ಕೆಲವೊಂದು ವರದಿಗಳನ್ನ ಕೂಡ ಗಮನಿಸಿ ಈಗಾಗಲೇ ಕೆಲವೊಂದು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಏನು ಸಿಲಿಕಾನ್ ಸಿಟಿಯಲ್ಲಿ ಒಂದು ಕೊಳವೆ ಬಾವಿಗಳನ್ನ ಕೊರೆಯುವಂತ ಏನು ಕ್ರಮಗಳನ್ನ ಕೈಗೊಳ್ಳಲಾಗ್ತಿತ್ತು, ಅದನ್ನು ಕೂಡ ಈಗಾಗಲೇ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಏನಂತಂದ್ರೆ ವಿಶೇಷವಾಗಿ ಒಂದು ಟಾಸ್ಕ್ ಫೋರ್ಸ್ ನಿಂದ ಆಂತರಿಕವಾಗಿ ವರದಿಯನ್ನು ಕೂಡ ಮಾಡಲಾಗಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಮುಂಬರುವಂತ ದಿನಗಳಲ್ಲಿ ಏನು ಕ್ರಿಟಿಕಲ್ ಕಂಡೀಷನ್ಸ್ ಈಗಾಗಲೇ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕೂಡ ಸಾಕಷ್ಟು ಬೇಸಿಗೆ ಇರುತ್ತೆ. ಹೀಗಾಗಿ ನೀರಿನ ಅಭಾವ ಕೂಡ ಉಂಟಾಗುತ್ತೆ. ಹೀಗಾಗಿ 80 ವಾರ್ಡ್ಗಳಲ್ಲೂ ಕೂಡ ನೀರಿನ ಮಟ್ಟ ಕುಸಿಯುವಂತ ಕೂಡ ಭೀತಿ ಕೂಡ ಇರುತ್ತೆ. ಹೀಗಾಗಿ ಈಗಾಗಲೇ ಏನಂತಂದ್ರೆ ಕಾವೇರಿಯ 5ನೇ ಹಂತದ ಯೋಜನೆ ಕೂಡ ಆರಂಭವಾಗಿರುತ್ತದೆ. ಇನ್ನು 6ನೇ ಹಂತದ ಯೋಜನೆಗೂ ಕೂಡ ಈಗಾಗಲೇ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ 110 ಹಳ್ಳಿಗಳಲ್ಲಿ ಬರುವಂತ ಏನು ವಾರ್ಡ್ಗಳಲ್ಲಿ ಇದೆ ಅಲ್ಲಿ ನೀರಿನ ಮಟ್ಟ ವ್ಯಾಪಕವಾಗಿ ಕುಸಿಯುವಂತ ಭೀತಿ ಇದೆ. ಹೀಗಾಗಿ ಕೆಲವೊಂದು ಕೊಳವೆ ಬಾವಿಗಳನ್ನು ಅವಲಂಬಿತವಾಗಿರುವಂತಹ ಏನು ಪ್ರದೇಶಗಳಿದ್ದಾವೆ ಅಲ್ಲಿ 800 MLD ಏನು ಕೊಳವೆ ಬಾವಿಗಳನ್ನು ಕೂಡ ಕೊರೆಯಲಾಗುತ್ತೆ. ಹೀಗಾಗಿ ವರದಿಯನ್ನು ಕೂಡ ಸಿದ್ಧ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಏನು ಬೋರ್ವೆಲ್ ಕೊರೆತಕ್ಕೆ ಈಗಾಗಲೇ ಅನುಮತಿ ಕೂಡ ಸಿಕ್ಕಿಲ್ಲ. ಆದ್ರೆ ಬೇಸಿಗೆಯಲ್ಲಿ ಕೊಳವೆ ಬಾವಿ ಕೊರೆಯುವುದು ಕೂಡ ಅನಿವಾರ್ಯ ಆಗಿರುತ್ತೆ. ಹೀಗಾಗಿ ಜಲಮಂಡಳಿ ಕೂಡ ಒಂದು ಅನುಮತಿಯನ್ನು ಕೂಡ ನೀಡೋಕೆ ಈಗಾಗಲೇ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಮುಂಬರುವಂತ ದಿನಗಳಲ್ಲಿ ನೀರಿನ ಅಭಾವ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಜಲಮಂಡಳಿ ಕೂಡ ಹಲವು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಮಾಹಿತಿಗಾಗಿ ಹರ್ಷಿತಾ.
ಬೇಸಿಗೆ ಆರಂಭಕ್ಕೂ ಮುನ್ನವೇ ಇದೀಗ ಬೆಂಗಳೂರಿನಲ್ಲಿ ನೀರಿನ ಅಭಾವ ಶುರುವಾಗುವ ಎಲ್ಲ ಲಕ್ಷಣಗಳು ಇದ್ದು ಬೇಸಿಗೆ ಮುನ್ನವೇ ಐಟಿ ಸಿಟಿಯಲ್ಲಿ ನೀರಿನ ಅಭಾವ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸೊ ಇದಿಷ್ಟು ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.